ಬಟ್ ನಾನು ಇಲ್ಲಿ ಇದ್ದಿದ್ದೇ ಇಲ್ಲ. ನಾನು ಓದಿದ್ದೆಲ್ಲ ಬೆಂಗಳೂರು, ಮುಂಬೈ, ಡೆಲ್ಲಿ. MS ಮಾಡೋಣ ಅಂತ ಆಸ್ಟ್ರೇಲಿಯಾಕ್ಕೆ ಹೋದೆ, ಅಲ್ಲೇ ಸೆಟ್ಲ್ ಆದೆ. ಯು ನೋ ವಾಟ್, ಐ ಹೇಟ್ ದಿಸ್ ಪ್ಲೇಸ್. ಈ ಡಸ್ಟ್, ಪೊಲ್ಯೂಷನ್, ಟ್ರಾಫಿಕ್, ಯಾಕೆ? ನನಗೆ ಈ ಥರ ಸೈಲೆಂಟ್ ಆಗಿದ್ರೆ ಇಷ್ಟ ಆಗಲ್ಲ. ಏನಾದ್ರು ಮಾತಾಡು. ನಮ್ಮ ಕಾಲೇಜಲ್ಲಿ ಇವತ್ತು ಕಾನ್ವೊಕೇಶನ್ ಇತ್ತು, ನಂಗೆ ಗೋಲ್ಡ್ ಮೆಡಲ್ ಸಿಕ್ತು. ಈಗ ಹೇಳ್ದಲ್ಲ, ದುಬಾ ಕಾಲೇಜ್ ಅಲ್ಲ? ಎಕ್ಸ್ಕ್ಯೂಸ್ ಮೀ, ಕಾಲೇಜ್ ಮಾತ್ರ ಅಲ್ಲ, ಯೂನಿವರ್ಸಿಟಿ ಗೋಲ್ಡ್ ಮೆಡಲಿಸ್ಟ್. ಈ ಗೋಲ್ಡ್ ಮೆಡಲ್ ಎಲ್ಲ ತಗೊಂಡು ಫಾರಿನ್ಗೆ ಹೋಗೋಕ್ಕಾಗಲ್ಲ. ಅದಕ್ಕೆಲ್ಲ ಎಕ್ಸಾಮ್ ಬರೀಬೇಕು. ನಾನಂತೂ ಆ ಎಕ್ಸಾಮ್ನ ಫಸ್ಟ್ ಅಟೆಂಪ್ಟಲ್ಲೇ ಬರೆದು ಪಾಸ್ ಆಗಿರೋ. ಅದಕ್ಕೆಲ್ಲ ಒಳ್ಳೆ ಕಾಲೇಜಲ್ಲಿ ಓದ್ಬೇಕು. ಅಂದಾಗೆ ನಿನ್ನ ಹೆಸರೇನಂದೆ? ಚಂದನ. ಚಂದನ ತುಂಬ ಲೆಂತಿ ಆಯ್ತಲ್ಲ. ನಾನು ನಿನ್ನ ಚಾನ್ಸ್ ಅಂತ ಕರಿಬೋದಾ? ಬೈ ದ ವೇ, ನಿನ್ನ ಹಾಬೀಸ್ ಏನು? ಐ ಲವ್ ಪೇಂಟಿಂಗ್, ಡಾನ್ಸಿಂಗ್, ಡ್ರೈವಿಂಗ್. ಐ ಲವ್ ಡ್ರೈವಿಂಗ್. ವೀಕೆಂಡಲ್ಲಿ ಫ್ರೆಂಡ್ಸ್ ಜೊತೆ ಐ ವಿಲ್ ಗೋ ಫಾರ್ ರೇಸಿಂಗ್. ಯುನೋ, ನಮ್ಮ ಗ್ರೂಪ್ನಲ್ಲಿ ಐ ಆಮ್ ದ ಬೆಸ್ಟ್ ರೈಡರ್. ಆ್ಯಂಡ್ ಆಲ್ಸೋ ಐ ಆಮ್ ಅ ಬಿಗ್ ಫುಡಿ. ವೀಕೆಂಡಲ್ಲಿ ವೆರೈಟಿ ಆಫ್ ಕ್ಯೂಸಿನ್ಸ್ ಟ್ರೈ ಮಾಡ್ತೀನಿ. ಡು ಯು ನೋ ಕುಕಿಂಗ್? ಸ್ವಲ್ಪ ಕಲ್ತಿದ್ದೀನಿ. ನೋ, ಸ್ವಲ್ಪ ಅಲ್ಲ, ಚೆನ್ನಾಗಿ ಕಲ್ತ್ಕೊ. ಯಾಕಂದ್ರೆ ನನಗೆ ಹೋಮ್ ಫುಡ್ ಅಂದರೆ ತುಂಬ ಇಷ್ಟ. ಆಮೇಲೆ ನಾನು ಮಾರ್ನಿಂಗ್ ಆಫೀಸ್ ಹೊರಡುವಾಗ ಬ್ರೇಕ್ಫಾಸ್ಟ್ ರೆಡಿ ಇರಬೇಕು. ಈವ್ನಿಂಗ್ ಬಂದು ಕಾರ್ ಪಾರ್ಕ್ ಮಾಡಿದ ಕೂಡಲೇ ನೀನು ಮಾಡಿರೋ ಅಡುಗೆ ಸ್ಮೆಲ್ಲು ನನ್ನ ಮೂಗಿಗೆ. ಘಮ ಅಂತಿರ್ಬೇಕು. ಈ ಮುಸುಡಿಗೆ 150 ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಬೇರೆ. ಲುಕ್ ಎಟ್ ಮೀ. ನೀನು ಹಾಕೊಂಡಿರೋ ಮೇಕಪ್ಪು ಚೆನ್ನಾಗೇ ಅಲ್ಲ. ಯುನೋ, ಮೇಕಪ್ ಈಸ್ ಅನ್ ಆರ್ಟ್. ನಾವು ಮೇಕಪ್ ಹಾಕೋಬೇಕು, ಆದ್ರೆ ಹಾಕಿದೀನಿ ಅಂತ ಗೊತ್ತಾಗ್ಬಾರ್ದು. ಡೋಂಟ್ ವರಿ, ಐ ವಿಲ್ ಟೀಚ್ ಯು. ಆಮೇಲೆ ನನ್ನ ಬಗ್ಗೆ ಹೇಳೋದಾದ್ರೆ, ಐ ಆಮ್ ಫ್ರಮ್ ಆಸ್ಟ್ರೇಲಿಯಾ. ನಿನ್ನ ಹೆಸರೇನಂದ್ರೆ? ಚಂದನ. ಚಾನ್ಸ್. ಇಟ್ ವಾಸ್ ನೈಸ್ ಮೀಟಿಂಗ್ ಯು. ನಾನು ನಮ್ಮ ಪೇರೆಂಟ್ಸ್ ಹತ್ರ ಡಿಸ್ಕಸ್ ಮಾಡಿ ನೀನು ನನಗೆ ಓಕೆನಾ ಅಂತ ಹೇಳ್ತೀನಿ. ಓಕೆ? ಜ್ಯೋತಿ, ಹೋಗಮ್ಮ, ಎಲ್ರಿಗೂ ತಿಂಡಿ ತಗೊಂಬಾ. ಇರಿ, ನಾನೇ ಹೋಗಿ ತಗೊಂಡ್ಬರ್ತೀನಿ. ಪರವಾಗಿಲ್ಲ, ತಿಂಡಿ ಏನ್ ಚೆಲ್ಲಲ್ಲ. ಓ, ನೋಡ್ದ ಇವ್ರಿಬ್ರು ಮಧ್ಯೆ ಎಷ್ಟು ಅಂಡರ್ಸ್ಟ್ಯಾಂಡಿಂಗು. ಏನೇ ಹುಡುಗ ಒಳ್ಳೆನಂತ ಅನ್ಸುತ್ತಲ್ವಾ? ಹೌದು ರೀ. ಹುಡುಗನಿಗೆ ಇಷ್ಟೊಂದು ನಯ ನಾಜುಕ್ ಇದೆ ಅಂದ್ರೆ ಅಪ್ಪನೇ ಕಲ್ಸಿರ್ಬೇಕು ಅನ್ಸುತ್ತೆ. ಹೌದೌದು, ನಾವೇ ಕಲ್ಸಿರೋದು. ಅಂತೂ ಅಣ್ಣ ಮೊದಲನೇ ಬಾಲ್ಗೆ 6 ಹೊಡೆದು ಮದುವೆ ಫಿಕ್ಸ್ ಮಾಡ್ಕೊಂಡ. ನಾನೇ ತಗೊಳ್ತೀನಿ.
ಈ ವಡೆ ಹೇಗೆ ಮಾಡಿದ್ರಿ? ವಡೆನ ನಮ್ಮ ಜ್ಯೋತಿನೇ ಮಾಡಿದ್ದು. ಯಾಕೆ ಚೆನ್ನಾಗಿಲ್ವಾ? ಚೆನ್ನಾಗಿದೆ, ಆದ್ರೆ ಇಲ್ಲಿ ನೋಡಿ, ಮೇಲ್ಗಡೆ ತುಂಬಾ ಚೆನ್ನಾಗಿ ಬಂದಿದೆ, ಆದ್ರೆ ಒಳಗಡೆ ಒಂದು ಚೂರು ಬಂದಿಲ್ಲ. ಎಲ್ಲ ಕರೆಕ್ಟ್ ಆಗೇ ಇದೆ ಅಲ್ಲ? ಇಲ್ಲ, ಚಾನ್ಸೇ ಇಲ್ಲ. ನಿಮ್ ಅಡುಗೆ ಮನೆ ಎಲ್ಲಿದೆ? ಏನು? ನಿಮ್ ಅಡುಗೆ ಮನೆ ಎಲ್ಲಿದೆ? ಬನ್ನಿ, ವಡೆ ಹೇಗ್ ಮಾಡೋದು ಅಂತ ನಾನು ತೋರಿಸ್ತೀನಿ. ಬನ್ನಿ 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 ಬನ್ನಿ. ಸರಿಯಾಗಿ ನೋಡಿ ಕಲ್ತ್ಕೊಳ್ಳಿ. ನೀವು ವಡೆ ಮಾಡ್ಬೇಕಾದ್ರೆ ಎಣ್ಣೆನ ಹೈ ಫ್ಲೇಮ್ ಅಲ್ಲಿ ಇಟ್ಟು ಮಾಡಿದೀರಾ, ಅದಕ್ಕೆ ಒಳಗ್ ಬಂದಿಲ್ಲ. ಫ್ರೈ ಮಾಡ್ಬೇಕಾದ್ರೆ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟು ನಿಧಾನವಾಗಿ ಬೇಯಿಸ್ಬೇಕು, ಆಗ್ಲೇ ಒಳಗೆಲ್ಲ ಚೆನ್ನಾಗಿ ಬೇಯೋದು. ಹಿಟ್ಟ ಜಾಸ್ತಿನೂ ತಗೋಬಾರ್ದು, ಸ್ವಲ್ಪ ತಗೊಂಡು ಹದವಾಗಿ ತಟ್ಟಬೇಕು. ತುಂಬಾ ದಪ್ಪ ಇದ್ರೂ ಬೇಯಲ್ಲ ಒಳಗೆ, ಹಾಗಂತ ತುಂಬಾ ತೆಳ್ಳಗೂ ಮಾಡ್ಬಿಡಿ, ಸೀದೋಗುತ್ತೆ. ನೀವು ಮಾಡಿದ್ರಲ್ಲ ಹಾಗೆ. ಅಣ್ಣ, ಇದೆಲ್ಲ ಯಾಕೋ ಬೇಡ ಅನ್ನಿಸ್ತಿದೆ. ಪಾರಣ. ಸುಮ್ಮನಿರೋ ಮೈರ. ನೋಡು, ಪ್ರಪಂಚದಲ್ಲಿ ಯಾವುದಕ್ಕಾದ್ರೂ ಕೊನೆ ಇರ್ಬೋದು, ಆದ್ರೆ ಕಲಿಕೆಗೆ ಯಾವತ್ತೂ ಕೊನೆ ಇರಬಾರ್ದು. ಕರ್ಡ್ ಎಣ್ಣೆ ಕೊಟ್ರೆ ಅಳಿ ಅಂದ್ರೆ ಮಲ್ರೋಗ ಅಂತಾರಂತೆ. ಹಾ, ಎಣ್ಣೆ ಇವಾಗ ಕಾದಿದೆ, ನಿಧಾನಕ್ಕೆ ಬಿಡ್ಬೇಕು. ಏನಾಯ್ತು ಅಣ್ಣ? ಫಸ್ಟ್ ಬಾಲ್ 6, ಎರಡನೇ ಬಾಲ್ ಹಿಟ್ ವಿಕೆಟು. ಬರೀ ಹಿಟ್ಟಲ್ವು, ಕಡಲೆ ಹಿಟ್ಟು. ತಗೊಳ್ಳಿ, ತಿನ್ಬಿಟ್ಟು ಹೇಗಿದೆ ಹೇಳಿ. ಹೇಗಿದೆ? ಸೂಪರ್. ಹಾ, ಅದು ನಮ್ಮ ಅಣ್ಣನ್ಗೆ ಅಡಿಗೆ ಮಾಡೋದಂದ್ರೆ ತುಂಬಾ ಇಷ್ಟ. ತುಂಬಾ ಚೆನ್ನಾಗಿ ಮಾಡ್ತಾನೆ ಕೂಡ. ಹಾ, ಗೊತ್ತಾಯ್ತು. ಕಂಡವ್ರ ಮನೆಗೆ ಬಂದು ಸೀದಾ ಅಡಿಗೆ ಮನೆಗೆ ನುಗ್ತಾ ಇದ್ದಾನಲ್ಲ. ನಿಮ್ಮ ಒಪ್ಪಿಗೆ ಹೇಳಿದ್ರೆ ಮುಂದಿಂದೆಲ್ಲ ಮಾತಾಡ್ಬೋದು. ನಾವು ಮಾತಾಡಿ ತಿಳಿಸ್ತೀವಿ. ಸರಿ, ನೀವು ಕರೆದ್ರೆ ನಾವು ಬರ್ತೀವಿ. ನೀವು ಬಂದಿದ್ದು ಬಹಳ ಸಂತೋಷ ಆಯ್ತು. ತಪ್ಪು ತಿಳ್ಕೊಬೇಡಿ, ನಿಮ್ಮ ಅಭಿಪ್ರಾಯ ಹೇಳಲೇ ಇಲ್ಲ. ನಾವು ಮನೆಗೆ ಹೋಗಿ ಡಿಸ್ಕಸ್ ಮಾಡಿ ಹೇಳ್ಬೋದಾ? ಹಾಗೆ ಇದ್ರಲ್ಲಿ ಮನೆಗೆ ಹೋಗಿ ಡಿಸ್ಕಸ್ ಮಾಡೋದೇನಿದೆ ಮಮ್ಮಿ? ನನಗಂತೂ ಚಂದನ ಓಕೆ ಅಂಕಲ್. ಹೋ, ಮಿಕ್ಕಿದೆಲ್ಲ ಫೋನಲ್ಲಿ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು ಅಳಿಯಂದ್ರೆ. ಅಯ್ಯೋ ಬೀಗ್ರೆ, ನಮಗೂ ಅಷ್ಟೇ ಖುಷಿ ಇದೆ. ನಾವೇ ನೋಡ್ಬೋದಾ? ಬರ್ತೀವಿ. ಅಪ್ಪ, ಏನಾಯ್ತು? ಆರ್ಯ ಏನಂದ್ರು?
ಈಗ ನಿರಾಳ ಆಯಿತು. ಅಳಿಯಂದ್ರಿಗೆ ನಮ್ಮ ಚಂದನ ಇಷ್ಟ ಆಗಿದ್ದಾಳೆ. ಇವಳೇನಾದರೂ ಮಾತಾಡಿ ಸಂಬಂಧ ಕೆಟ್ಟೋಗುತ್ತೆ ಅಂತ ಹೆದರಿದ್ದೆ. ದೇವ್ರ ದೊಡ್ಡವನು, ಎಲ್ಲ ಒಳ್ಳೇದೇ ಆಯಿತು. ನಮ್ಮ ಹತ್ರ ಕೂಗಾಡ್ತಿದ್ಲು, ಈಗ ನೋಡಿ ಎಷ್ಟು ಸೈಲೆಂಟ್ ಆಗಿದೆ. ಆಗ್ಲೇ ಮದುವೆ ಕಳೆ ಬಂದ್ಬಿಟ್ಟಿದೆ. ಹೌದೌದು, ಎಲ್ಲ ಎಷ್ಟು ಬೇಗ ಕೂಡಿ ಬಂದ್ಬಿಡ್ತು. ಇನ್ನೊಂದು ತಿಂಗಳಲ್ಲೇ ಮದುವೆ ಇಟ್ಕೊಳ್ಳೋಣ ಅಲ್ವಾ ಚಂದು? ಅಪ್ಪ, ನಂಗೆ ಈ ಮದ್ವೆ ಬೇಡ. ಹೇಯ್, ಏನೇ ಮಾತಾಡ್ತಾ ಇದೀಯ ನೀನು? ತಮಾಷೆ ಮಾಡಿದ್ರೆ ಬಾಯಿ ಮೇಲೆ ಹಾಕ್ತೀನಿ. ನಾನು ತಮಾಷೆ ಇಲ್ಲ ಅಣ್ಣ, ನಂಗೆ ನಿಜವಾಗ್ಲೂ ಈ ಮದ್ವೆ ಬೇಡ. ಚಂದು, ಮತ್ತೆ ಮತ್ತೆ ಅಪ್ಪಂಗೆ ನೋವು ಮಾಡ್ತಿದ್ಯಾ ನೀನು? ಅಳಿಯಂದ್ರ ಜೊತೆ ಮಾತಾಡಿದ ಮೇಲೆ ಹೀಗೆ ಹೇಳ್ತೀಯಾ? ಮೊದಲು ಅವ್ರನ್ನ ಅಳಿಯ ಅನ್ನೋದು ನಿಲ್ಸು. 10 ನಿಮಿಷ ಮಾತಾಡಿದ್ರೆ 9.5 ನಿಮಿಷ ಅದ್ರಲ್ಲಿ ಆ ವ್ಯಕ್ತಿ ಅವ್ರ ಬಗ್ಗೆನೇ ಮಾತಾಡ್ಕೋತಿರ್ತಾರೆ. ತಪ್ಪೇನಿದೆ? ಅವ್ರ ಬಗ್ಗೆ ಅವ್ರು ಹೇಳ್ಕೊಂಡಾಗ್ಲೇ ತಾನೆ ಅವ್ರೇನು ಅಂತ ಗೊತ್ತಾಗೋದು. ಚಂದುಮ, ಅವರು ದೊಡ್ಡ ಮನ್ಸು ಮಾಡಿ ಪ್ರೀತಿಯಿಂದ ಈ ಸಂಬಂಧಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ. ಅಪ್ಪ ಅವನು ಅವ್ರು ನನ್ನ ಆಂಬಿಷನ್ ಬಗ್ಗೆ, ನನ್ನ ಕಾಲೇಜ್ ಬಗ್ಗೆ ಎಷ್ಟು ಅಸಡ್ಡೆಯಿಂದ ಮಾತಾಡಿದ್ರು ಗೊತ್ತಾ? ನಂಗೊಂಚೂರು ಇಷ್ಟ ಆಗ್ಲಿಲ್ಲ. ಮದ್ವೆ ಆದ್ಮೇಲೆ ಮನೇಲಿ ಅಡ್ಗೆ ಮಾಡ್ಕೊಂಡಿರಕ್ ಒಬ್ಳು ಕೆಲ್ಸದವಳನ್ನ ನೋಡ್ತಾ ಇದ್ದಾರೆ. ಆ ಕೆಲ್ಸದವಳು ನಾನಲ್ಲ. ಅಯ್ಯೋ ದಡ್ಡಿ, ಹೊರಗಡೆ ಹೋಗಿ ನೀನ್ ಕಷ್ಟಪಡೋದು ಬೇಡ, ಮನೇಲಿ ರಾಣಿ ತರ ಇರು ಅಂತ ಹೇಳಿದ್ರೆ ನಿನ್ಗೆ ಕೆಲಸದೋಳು ಅನ್ಸುತ್ತಾ? ಅದ್ ಹಾಗಲ್ಲ. ಮತ್ತಿನ್ ಹೇಗೆ? ನೀನು ಮೇಲೆ ಹೋಗಿ ಅಳಿಯಂತ ಹತ್ರ ಏನ್ ಮಾತಾಡ್ದೆ? ನಂಗೆ ಗೋಲ್ಡ್ ಮೆಡಲ್ ಸಿಕ್ತು, ನನ್ನ ಫ್ಯೂಚರ್ ಆಂಬಿಷನ್ ಬಗ್ಗೆ. ಹೌದು, ನೀನು ನಿನ್ ಬಗ್ಗೆ ಮಾತಾಡ್ದೆ, ಅವರು ಅವ್ರ ಬಗ್ಗೆ ಹೇಳ್ಕೋಬಾರ್ದ? ಅಳಿಯಂದ್ರು ಒಳ್ಳೆಯವರು, ಅದಕ್ಕೆ ಇದನ್ನ ದೊಡ್ಡದು ಮಾಡದೆ ಹೋಗಿದ್ದಾರೆ. ಇದರಲ್ಲೇ ಗೊತ್ತಾಗುತ್ತೆ ಅವ್ರು ಎಂತವ್ರು ಅಂತ. ಅಪ್ಪ, ಮಗಳೇ, ಇದು ಮಾತಾಡ್ಕೊಂಡು ನಿಂತ್ಕೊಳ್ಳೋ ಸಮಯ ಅಲ್ಲ. ಮದುವೆ ಕೆಲಸ ಬೇಕಾದಷ್ಟಿದೆ. ನನ್ನ ಮಗಳು ಮದುವೆನ ನಾನು ಗ್ರ್ಯಾಂಡ್ ಆಗಿ ಮಾಡಬೇಕು. ದಾಸು, ರಾಜಲಕ್ಷ್ಮಿ ಪ್ಯಾಲೇಸ್ ಹತ್ರ ಮಾತಾಡ್ಬೇಕು, ನಡಿ. ಅಯ್ಯೋ, ಒಡವೆ ಬಗ್ಗೆ ಏನು ಮಾತಾಡದೆ ಹೋಗ್ತಿದಾರಲ್ಲ ರೀ. ಏನ್ರ ಇದು? ಕಳ್ಳನ್ ಸುತ್ತ ಪೊಲೀಸ್ ಸುತ್ತದ ಹಾಗೆ ನನ್ ಸುತ್ತ ಯಾಕ್ರು ಈಗ ಸುತ್ತಿದ್ದೀರಾ? ನೀನ್ ಮಾಡಿರೋ ಗಣಂದಾರಿ ಕೆಲ್ಸಕ್ಕೆ ಇದೇ ಕಡಿಮೆ. ಹಾ, ಅವ್ರಿಗೆ ಖಂಡಿತ ಇಷ್ಟ ಆಗಿರುತ್ತಲ್ಲ? ಇಷ್ಟ ಆಗಿರುತ್ತೆ. ಕರ್ಕರಿಯಾಗಿ ಒಳಗೆಲ್ಲ ಚೆನ್ನಾಗಿ ಬಂದಿತ್ತು. ಅವ್ರಿಗೆ ಖಂಡಿತ ಇಷ್ಟ ಆಗಿರುತ್ತೆ. ನೀನ್ ಇಷ್ಟೊತ್ತು ಮಾತಾಡಿದ್ದು ಒಡೆ ಬಗ್ಗೆನಾ? ಹೌದು. ಕಂಟ್ರೋಲ್ ಅಣ್ಣ, ಎಲ್ಲ ಆರಾಮಾಗೇ ನಡೀತು. ಗಾಡಿನ ಸ್ಮೂತಾಗಿ ಸ್ಟಾರ್ಟ್ ಮಾಡಿದೆ, ನೀಟಾಗಿ ಫಸ್ಟ್ ಗೇರ್ಗೆ ಹಾಕಿ ಟೀನ ನೀನೇ ಕೊಟ್ಟೆ. ಗಾಡಿ ಪಿಕಪ್ ಆಗಿ ನೀನ್ ಎಲ್ರಿಗೂ ಇನ್ನೇನು ಇಷ್ಟ ಆಗ್ಬೇಕು ಅನ್ನೋಷ್ಟರಲ್ಲಿ ತಬಕ್ಕಂತ ಅಳಗ್ಬಿಟ್ಟು. ಅಂದ್ರೆ ನಾನು ಮಾಡಿ ತಪ್ಪು ಅಂತೀರಾ? ಮಯಿ, ಹೋಗಿ ನಮ್ಮೆಲ್ರಿಗೂ ಟೀ ಮಾಡ್ಕೊಂಬ. ಇರು, ನಾನೇ ಮಾಡ್ಕೊ. ಯಾಕೆ ಮೈ ಮಾಡಿದ್ರೆ ಏನಾಗ್ಬಿಡುತ್ತೆ? ಪಾಪ ಕಣ, ಅವನು ಗೊತ್ತಾಗಲ್ಲ. ಒಂದ್ ದಿವಸ ಹೋಗಿ 4 ಆಗುತ್ತೆ. ಪುಸ್ಕಿ, ನಮ್ಮ ಅಡಿಗೆ ಮನೆಗೆ ನಮ್ಮನೆ ಹುಡುಗ ಹೋಗೋದನ್ನೇ ತಡಿತಿದ್ಯಾ. ಇನ್ನು ನೀನು ಬೇರೆಯವ್ರ ಮನೆ ಅಡಿಗೆ ಮನೆಗೆ ನುಗ್ಗಿ ಎಣ್ಣೆ ಕಾಯಿಸಿ ಹೊಡೆ ತಟ್ಟಿ ಬಾಣ್ಲಿಲ್ ಬಿಟ್ಟು ಮುತ್ತು ರಾಜು ನಳ ಮಹಾರಾಜ ಅನ್ನೋ ಅಡಿಗೆ ಪ್ರೋಗ್ರಾಮ್ನೇ ಮಾಡ. ಇವಾಗ ಇಲ್ಲಿ ಬಂದು ಕೂತ್ಕೊಂಡು ಅಮಾಯಕಂತರ ನಾನೇನ್ ಮಾಡಿದೆ ಅಂತ ಕೇಳ್ತಿದ್ಯಾ? ಏಯ್, ನೀನು ಸುಮ್ಮನೆ ಸುತ್ತಿ ಬಳಸಿ ಏನೇನೋ ಮಾತಾಡ್ತಿದ್ಯಾ. ಇರು, ನಾನು ಹೇಳ್ತೀನಿ. ಅಣ್ಣ, ನೀನು ಲಿಮಿಟ್ಸ್ ಕ್ರಾಸ್ ಮಾಡಿದ್ಯಾ. ಈಗ ಇದ್ರ ಬಗ್ಗೆ ಎಷ್ಟೇ ಡಿಸ್ಕಸ್ ಮಾಡಿದ್ರು ವೇಸ್ಟ್. ಅವ್ರ ಪಕ್ಕ ನೋ ಅಂತ ಹೇಳಿದ್ರು ನೋಡ್ತಾ ಇದೆ. ಒಡೆ ಚೆನ್ನಾಗಿ ಬೇಯಿಸಿದ್ನಲ್ಲ. ಒಡೆ ಬಗ್ಗೆ ಇನ್ನೊಂದ್ಸಲ ಮಾತಾಡ್ಬೇಡ.
ಅಂದ್ರೆ ಹುಡುಗಿ ಮನೆಯವ್ರಿಗೆ ಇಷ್ಟ ಆಗಿಲ್ಲ ಅಂತ ಹೇಳ್ತಿದ್ದೀರಾ? ಅಣ್ಣ ನನಗೆ ನಂಬಿಕೆ ಇದೆ. ಯಾಕಂದ್ರೆ ನಾವು ಹೊರಡುವಾಗ ಅದಕ್ಕೆ ಡೋರ್ ಹತ್ರನೇ ಬಂದು ನಿಂತ್ಕೊಂಡು ಅಣ್ಣನ್ನೇ ನೋಡ್ತಾ ಇದ್ರು. ಇಷ್ಟು ವರ್ಷದಲ್ಲಿ ನಾವು ಎಷ್ಟು ಹುಡುಗಿರಂತ ನೋಡಿಲ್ಲ. 2 ದಿನ ಟೈಮ್ ತಗೊಂಡ್ರೆ ಏನ್ ಅರ್ಥ? ನೋ ಅಂತಾನೆ ಅರ್ಥ. ಸುಮ್ನೆ ನಾವೇ ಡಿಸೈಡ್ ಮಾಡ್ಕೊಳ್ಳೋದು ಬೇಡ. ಇಷ್ಟು ವರ್ಷನೇ ಕಾದಿದೀವಂತೆ, ಇನ್ 2 ದಿನ ತಾನೇ ವೆಯ್ಟ್ ಮಾಡೋಣ. ನಿನ್ ದಡ್ಡನ್ ತರ ಮಾತಾಡ್ಬೇಡ. ನೀನ್ ಬಿಟ್ಟಿದ್ ಪುಂಗಿ ನಿಮ್ಮಪ್ಪ ಹಲ್ಕಿಸಿದ ಚಳ್ಕೊಂಡಿರ್ತಿ ಅಂಗಿ. ಅಣ್ಣ ಅಡ್ಗೆ ಮನೆಗೆ ಅಟ್ಯಾಕ್ ಮಾಡಿದ್ ಬಂಗಿ. ಇದನ್ನೆಲ್ಲ ನೋಡ್ತಿದ್ರೆ ಪಕ್ಕ ಹೋಗಣೆ. ಯಾಕ್ರು ಇಷ್ಟೊಂದೆಲ್ಲ ತಲೆ ಕೆಡ್ಸ್ಕೊತಿದ್ದೀರಾ? ಅಣ್ಣ ಒಂದ್ ಐಡಿಯಾ. ನಾವ್ ಯಾವಾಗ್ಲೂ ಮಾಡೋ ಹಾಗೆ ಟಾಸ್ ಹಾಕೋಣ. ಏಟ್ಸ್ ಬಿದ್ರೆ ಅದ್ಗೆ ಒಪ್ಕೋತಾರೆ, ಟೈಲ್ಸ್ ಬಿದ್ರೆ ಗೇಟ್ಸ ಬೀಳೋದು. ಸುಮ್ನಿರಿ. ಆಗಿದ್ದಾಗೋಗ್ಲಿ, ಇದನ್ನು ನೋಡ್ಬಿಡೋಣ. ಟಾಸ್ ಹಾಕ್ ನೀನು. ಹಾಕ. ದೇವ್ರೇ, ಎಟ್ಸೆ ಬೀಳೋ ಆಗ್ಬೇಡಪ್ಪ. ಆಹಾ ಮಹಾಲಕ್ಷ್ಮಿ, ಬೀಡಿ ಕಾಸಾಯ್ತು. ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀನು ಭಾಗ್ಯದ ಲಕ್ಷ್ಮಿ. ಅಪ್ಪಿ ತಪ್ಪಿ ಮನೆಗೆ ಅದೃಷ್ಟ ಬಂದ್ರು ಈ ವಯ್ಯ ಅದೃಷ್ಟನ ಬೀಡಿ ಮಾಡ್ಕೊಂಡು ಸೇದು ಸುಟ್ಟಾಕ್ತಾನೋ ಹೊರತು ಈ ಮನೆಗೆ ಒಳ್ಳೇದಾಗಕ್ ಬಿಡಲ್ಲ. ಚಂದುಮ್ಮ, ನೀನೇ ಮಲಗಲಿಲ್ಲ ಅಂದ್ರೆ ಅಪ್ಪಂಗೆ ಹೇಗೋ ನಿದ್ದೆ ಬರುತ್ತೆ. ಚಂದುಮ್ಮ, ಇದು ನೋಡು, ಇಲ್ಲಿ ನೋಡು. ನೀನ್ ಚಿಕ್ಕವಳಿರ್ಬೇಕಾದ್ರೆ ಎಷ್ಟು ಜೋರಾಗಿ ಉಯ್ಯಾಲೆ ಆಡ್ತಿದ್ದೆ ಗೊತ್ತಾ? ಜಾರು ಬಂಡಿಯಿಂದ ಸರ್ರ ಅಂತ ಜಾರು ಬಿಡ್ತಾ ಇದ್ದೆ. ಇದು ನೆನಪಿದೆಯಲ್ಲ ನಿನಗೆ? ನಾವು ಗೋಕರ್ಣಕ್ಕೆ ಹೋಗಿದ್ದಾಗ ಇಷ್ಟು ದಪ್ಪ ಮೀನ ಕೈಲಿ ಹಿಡಿದು ಎತ್ಕೊಂಡ್ಬಿಟ್ಟೆ. ನನ್ನ ಮಗಳಿಗೆ ಆಗಿಂದನೂ ಭಯ ಅನ್ನೋದೇ ಇಲ್ಲ. ಆದ್ರೆ ಈಗ ನಂಗೆ ಭಯ ಆಗ್ತಿದೆ ಅಪ್ಪ. ನಿನ್ ಜೊತೆಲಿ ನಿಮ್ಮಪ್ಪ ಇರುವಾಗ ಯಾಕಂದ ಭಯ ಪಡ್ತೀಯ? ಅಪ್ಪ, ನಾನು ನಿಂಗೆ ಬೇಜಾರಾಗಬಾರ್ದು ಅಂತಾನೆ ಹುಡುಗನ ನೋಡೋಕೆ ಒಪ್ಕೊಂಡಿದ್ದು. ನನಗೆ ಗೊತ್ತು ನೀನು ನನಗೋಸ್ಕರನೇ ಒಪ್ಕೊಂಡಿದ್ಯಾ ಅಂತ. ಆದರೆ ಭಯ ಬೇಡ ಮಗಳೇ. ಆದರೆ ನಿನಗೊಂದು ಮಾತು ಹೇಳ್ತೀನಿ. ನಿನ್ನ ಮುಂದೆ ಇದೇ ಥರ ನಿನ್ನ ಮಕ್ಕಳ ಜೊತೆ ಕೂತ್ಕೊಂಡು ಆಲ್ಬಮ್ ನೋಡಬೇಕಾದ್ರೆ ನೀನು ಅನ್ಕೋತೀಯ ನಮ್ಮಪ್ಪ ನನ್ನ ಸರಿಯಾದ ಜೋಡಿನ ಆಯ್ಕೆ ಮಾಡಿದ್ದ ಅಂತ. ಆದರೆ ನಂಗೆ ಹಂಗೆ ಅನಿಸ್ತಿಲ್ವಲ್ಲ ಅಪ್ಪ. ಇನ್ಫ್ಯಾಕ್ಟ್ ನಿಮಗೆಲ್ಲ ಅವ್ರು ಯಾಕೆ ಇಷ್ಟ ಆದ್ರು ಅಂತಾನೆ ನಂಗೆ ಗೊತ್ತಾಗ್ತಿಲ್ಲ. ಹುಡುಗ ತುಂಬ ಒಳ್ಳೆಯವನು, ಎಲ್ಲ ನನ್ನ ಥರನೇ. ಬೇಕಾದ್ರೆ ನೀನು ನೋಡ್ತಾ ಇರು, ಮದುವೆ ಆಗಿ ನಿನ್ನ ಗಂಡನ ಮನೆಗೆ ಹೋದ್ಮೇಲೆ ನಿನ್ನ ಅಪ್ಪನ ಮಿಸ್ ಮಾಡ್ಕೋತಾ ಇದ್ದೀನಿ ಅಂತ ನಿನ್ಗೆ ಅನ್ಸೋದೇ ಇಲ್ಲ. ಅಪ್ಪ ಪ್ಲೀಸ್, ನೀನೇನೇ ಹೇಳು, ಆದರೆ ಅವ್ರು ನಿನ್ನ ಥರ ಮಾತ್ರ ಖಂಡಿತವಾಗ್ಲೂ ಇಲ್ಲ. ಹೋಗ್ಲಿ ಬಿಡು, ನಾನೀಗ ಅವ್ರ ಬಗ್ಗೆ ಏನೇ ಹೇಳಿದ್ರು ನಿಂಗೆ ಸಿಟ್ಟು ಬರುತ್ತೆ ಅಲ್ವಾ? ನೀನು ನಮ್ಮ ಮನೆ ಮಹಾಲಕ್ಷ್ಮಿ, ನಿನ್ನ ಮೇಲೆ ನಾನೇ ಕೋಪ ಮಾಡ್ಕೊಳ್ಳಿ? ನನ್ನ ಮಾತನ್ನ ನೀನು ಮೀರಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು. ಈ ಅಪ್ಪನ ನಂಬಿ ಆರ್ಯನ ಮದುವೆ ಆಗು, ನಿನ್ನ ಜೀವನ ಚೆನ್ನಾಗಿರುತ್ತೆ ಕಣೋ. ನಂಗೆ ಟೈಮ್ ಬೇಕಪ್ಪ. ಏನಕ್ಕೆ ಟೈಮ್ ಬೇಕು ನಿನ್ಗೆ? ರೀ, ಹೇಳಿದ್ರ ಇವಳಿಗೆ? ಏನ್ ನಿಮ್ದು? ನೀವ್ ಹೇಳ್ತಿರಲ್ಲ, ನಾನೇ ಹೇಳೋ. ರೀ, ಆಲ್ರೆಡಿ ಟೈಮ್ ಆಗಿದೆ, ಬೇಗ ಮಲ್ಕೊಂಡ್ರೆ ತಾನೇ ಬೆಳಿಗ್ಗೆ ಬೇಗ ಎದ್ದು ಹೋಗೋದಕ್ಕಾಗೋದು. ಅಪ್ಪ, ಅಮ್ಮ ಏನ್ ಹೇಳ್ತಿದ್ದಾಳೆ? ಎಲ್ಲಿಗೆ ಹೋಗ್ಬೇಕು? ಅದು ಬಂಗಾರ, ನಾಳೆ ಬೆಂಗಳೂರಿಗೆ ಹೋಗ್ಬೇಕು. ಬೆಂಗಳೂರಾ? ಯಾಕೆ? ಯಾಕೆ ಅಂದ್ರೆ ಒಡವೆ ಬಟ್ಟೆ ಎಲ್ಲ ತಗೊಳೋದ್ ಬೇಡವೇನೆ? ಅದಕ್ಕೆ ಅಳಿಯಂದ್ರು ಬೆಂಗಳೂರಿಗೆ ಕರೆದಿದ್ದಾರೆ.
ಏನಪ್ಪ ಇದೆಲ್ಲ? ನಾನಿಲ್ಲಿ ಮದ್ವೆನೇ ಬೇಡ ಅಂತಿದ್ದೀನಿ, ಅದರಿಂದ ದೂರ ಓಡ್ ಹೋಗೋಕೆ ಪ್ರಯತ್ನ ಪಡ್ತಿದ್ದೀನಿ. ನೀವು ನೋಡಿದ್ರೆ ನಾನು ಅದಕ್ಕೆ ಕಟ್ತಿದ್ದೀರಲ್ಲ. ಸೀರೆ ಒಡವೆ ಎಲ್ಲ ಶಾಪಿಂಗ್ ಮಾಡೋವರೆಗೂ ಹೋಗ್ಬಿಟ್ರ? ನಾನು ಮತ್ತೆ ಹೇಳ್ತಿದ್ದೀನಿ, ನಂಗೆ ಈ ಮದ್ವೆ ಬೇಡ ಅಂದ್ರೆ ಬೇಡ ಅಷ್ಟೇ. ನೋಡಿದ್ರೆ ಇವಳನ್ನ, ನೀವು ಇವಳಿಗೆ ಜಾಸ್ತಿ ಮುದ್ದು ಮಾಡಿದ್ದಕ್ಕೇನೆ ಇವಳು ಇಷ್ಟೆಲ್ಲ ಮಾತಾಡ್ತಿರೋದು ಇವತ್ತು. ದಾಕ್ಷು, ನಾನು ಮಾತಾಡ್ತಾ ಇದ್ದೀನಿ ತಾನೆ, ಹೋಗು. ಸರಿ, ಇಬ್ರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಓ, ವಿಂಟೇಜ್ ಕಾರು. ಇಲ್ಲಿ ನೋಡು, ಅಳಿಯನ ಹತ್ರ ಮಾತಾಡ್ತಾ ನನಗೆ ವಿಂಟೇಜ್ ಕಾರ್ ಅಂದರೆ ಭಾಳ ಇಷ್ಟ ಅಂತ ಹೇಳಿದೆ. ಅದಕ್ಕೆ ಅವರು ಇದು ಓಕೆನಾ ಅಂತ ಫೋಟೋ ಕಳಿಸಿದ್ದಾರೆ. ನಮ್ಮನ್ನು ಒಂದೇ ದಿನದಲ್ಲಿ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ನೋಡು. ಎಲ್ಲ ನನ್ನ ಹಾಗೆ ಹೋಗ್ತಾ ಹೋಗ್ತಾ ನಿನಗೆ ಅರ್ಥ ಆಗುತ್ತೆ ನೋಡು. ನೀನು ಟೆನ್ಷನ್ ಮಾಡ್ಕೋಬೇಡ, ನೆಮ್ಮದಿ ನಿದ್ದೆ ಮಾಡು. ಅಳಿಯಂದ್ರು ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಅಳಿಯಂದ್ರು 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 ಲೇ ಆರ್ಯ, ಅದ್ ಎಲ್ಲಿಂದ ನೀನು ನಮ್ಮ ಮನೆಗೆ ಬಂದು ಸೇರ್ಕೊಂಡ್ಯೋ? ನಮ್ಮ ಅಪ್ಪನ ತಲೆ ಒಳಗೆ ಕೈ ಹಾಕಿ ರಿಪೇರಿ ಮಾಡ್ಬಿಟ್ಟಿದ್ಯಾ. ಇರ್ಲಿ ಇರ್ಲಿ, ಅದ್ ಹೇಗ್ ಮದ್ವೆ ಆಗ್ತೀಯ ಅಂತ ನಾನು ನೋಡ್ತೀನಿ. ಮುತ್ತು, ಏನಪ್ಪ ಅಡ್ಗೆ? ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿದ್ದೀನಕ್ಕ. ಬೆಂಡೆಕಾಯಿ ಹೊಡಿ ಮಾಡೋಣ ಅನ್ಕೊಂಡೆ, ಆದ್ರೆ ಎಲ್ಲ ಬೆಂಡೆಕಾಯಿ ಬಲ್ತೋಗಿದಾವೆ. ಅಯ್ಯೋ ಹೌದಾ? ಈಗ ತಾನೇ ಅರ್ಧ ಕೆಜಿ ತಗೊಂಡಲ್ಲಪ್ಪ. ಅಣ್ಣ, ನಂಗೆ ಬೆಂಡೆಕಾಯಿ ಬೇಡ, ಟೊಮ್ಯಾಟೊ ಕೊಟ್ಬಿಡಿ. ಮುತ್ತು, ಟೊಮ್ಯಾಟೊ ಚೆನ್ನಾಗಿದ್ಯಾ ನೋಡು. ಅಕ್ಕ, ಟೊಮ್ಯಾಟೊ ಚೆನ್ನಾಗಿದಾವೆ, ಆದ್ರೆ 2 ದಿನದ ಮೇಲೆ ಇಡಕ್ಕಾಗಲ್ಲ, ಹಾಳಾಗ್ತದೆ. ಹೌದಾ? ಅಣ್ಣ, ಟೊಮ್ಯಾಟೊನು ಬೇಡ, ಆಲೂಗಡ್ಡೆ ಕೊಟ್ಬಿಡಿ. ಆಲೂಗಡ್ಡೆ ನೋಡು. ಹಾ, ಚೆನ್ನಾಗಿದೆ ಅಕ್ಕ. ಅಪ್ಪ ಮುತ್ತುರಾಜು, ಇನ್ಮೇಲೆ ನೀನ್ ಬರೋ ಟೈಮ್ ಹೇಳ್ಬಿಡು, ನಿನಗ್ ಮಾತ್ರ ಅಂಗಡಿ ತೆಗ್ದಿರ್ತೀನಿ, ಇಲ್ಲ ಅಂದ್ರೆ ನನ್ನ ಅಂಗಡಿಯ ಮುಚ್ಚಿಸ್ಬಿಡ್ತೀಯ. ಏನಣ್ಣ ತಮಾಷೆ ಮಾಡ್ತಿದ್ಯಾ? ತರಕಾರಿ ಯಾವ್ದು ಬೇಡ, ಒಂದ್ ಕೆಲ್ಸ ಮಾಡಿ, ಅರ್ಧ ಡಜನ್ ಮೊಟ್ಟೆ ಕೊಟ್ಬಿಡಿ. ಅಕ್ಕ, ಆಲೂಗಡ್ಡೆನ ನೀಟಾಗಿ ಬೇಯಿಸ್ಬಿಟ್ಟು ಪಲ್ಯ ಮಾಡಿ, ಚಪಾತಿಗೆ ಚೆನ್ನಾಗಿರುತ್ತೆ. ನಾ ಹಂಗೆ ಮಾಡ್ತೀನಿ ಕಣ. ಸರಿ ಅಕ್ಕ. ನೋಡಪ್ಪ, ಏನಣ್ಣ ಇದು? 2 ರೂಪಾಯಿ ಚೇಂಜ್ ಇಲ್ಲ ಮತ್ತು. ಹಂಗ ಇರಿ, ನನ್ನ ಹತ್ರ ಇದೆ. ಇದೇನಕ್ಕಪ್ಪ? ತಗೋ, ಮೊನ್ನೆ ನೀನೇ ಕೊಟ್ಟಿದ್ದು, ಚಿಲ್ಲರೆ ಇಲ್ಲ ಅಂತ. ಈಗ ಲೆಕ್ಕ ಸರಿ ಹೋಯ್ತು ತಾನೆ? ಈ 2 ರೂಪಾಯಿಗೆ ಈ ಶುಂಠಿ ತಗೋತೀನಿ. ಲೆಕ್ಕ ಸರಿ ಹೋಯ್ತಾ? ಸರಿಪ್ಪ. ಅಕ್ಕ, ಬರ್ತೀನಿ. ಬರ್ತೀನಣ್ಣ. ಅಕ್ಕ, ಹುಳಿಗೆ ಬೆಲ್ಲ ಹಾಕಿ ಒಂಚೂರು, ತುಂಬಾ ಚೆನ್ನಾಗಿರುತ್ತೆ ರುಚಿ. ಆಯ್ತಪ್ಪ. ಇದ್ರೆ ನಮ್ಮ ಮುತ್ತು ತರ ಇರ್ಬೇಕು. ನಾಳೆಯಿಂದ ನಾವು ಚಾಕ್ಲೇಟ್ ಕೊಟ್ಟು ಲೆಕ್ಕ ಚುಕ್ತ ಮಾಡ್ತೀವಿ. ನೀನಾ ಮಾವ? ಹೆದರ್ಕೊಂಡ್ಯಾ? ಮತ್ತೆ ಭಯ ಆಗದೆ ಇರುತ್ತಾ? ನನ್ನ ನೋಡಿದ್ರೆ ಭಯ ಯಾಕೆ ಮಾವ? ಖುಷಿ ತಾನೇ ಆಗ್ಬೇಕು. ಸರಿ, ಇಷ್ಟೊತ್ತಲ್ಲಿ ನೀನ್ ಇಲ್ಲೇನ್ ಮಾಡ್ತಿದ್ಯಾ? ಅದ್ ಸರಿ, ನೀನ್ ಯಾಕೆ ಲೇಟು? ಕೆಲ್ಸದಲ್ಲಿ ಒಂಚೂರು ಲೇಟ್ ಆಯ್ತು ಕಣೆ. ಮನೆಗೆ ಹೋಗ್ತಾ ಆಕೆ ತರಕಾರಿ ತಗೊಂಡು ಹೋಗ್ತಾ ಇದೀನಿ ಅಷ್ಟೇ. ನೀನ್ ಏನ್ ಮಾಡ್ತಿದ್ಯಾ ಇಲ್ಲಿ? ಮೊದ್ಲು ಆ ಪ್ರಶ್ನೆಗೆ ಉತ್ತರ ಕೊಡು. ಇನ್ನೇನ್ ಮಾಡ್ತೀನಿ, ನೀನ ನೋಡೋದಕ್ಕೆ ಅಂತಾನೆ ಬಂದೆ. ನಿಮ್ ಮನೆ ಹತ್ರ ಹೋಗಿದ್ನಾ, ನೋಡಿದ್ರೆ ಅಲ್ಲಿ ಯಾರು ಕಾಣಿಸ್ಲಿಲ್ಲ. ಆಮೇಲೆ ನಮ್ ಮಾವನ್ನ ಯಾರಾದ್ರೂ ಕಿಡ್ನಾಪ್ ಮಾಡ್ಬಿಟ್ರೆ ಅಂತ ಹುಡುಕೊಂಡ್ ಬರ್ತಿದ್ದೆ. ಅಷ್ಟ್ರಲ್ಲಿ ನೀನೇ ಸಿಕ್ಬಿಟ್ಟೆ. ಐ, ನಗುನು ಸ್ಟಾಕ್ ಇಟ್ಟಿದ್ಯಾ?